ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ ಒಂದು ವಾರದಲ್ಲಿ ಬರುವಂತಹ ದಿನಾಂಕ 7/6/2026ರಿಂದ 13/6/2026ರವರೆಗೆ ಬರುವ ದಿನಾಂಕಗಳಲ್ಲಿ ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳು ಶುಭ ಫಲವನ್ನು, ವಿಜಯದ ಫಲವನ್ನು ನೀಡ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ನಿತ್ಯ ಮಂಗಳ ಆಗಬೇಕು, ನಿತ್ಯ ಅವರ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ ಸಿಗಬೇಕು, ಸಕ್ಸಸ್ಸನ್ನು ಪಡೆದುಕೊಳ್ಬೇಕು ಅಂದರೆ ಆ ವ್ಯಕ್ತಿಯ ಪ್ರಜ್ಞೆ, ಆಚಾರ ಮತ್ತು ವಿಚಾರ, ಕಾರ್ಯ ಇವೆಲ್ಲವೂ ಸರಿ ಇರಬೇಕಾಗುತ್ತೆ. ಯಾಕೆ ಹೀಗೆ ತಿಳಿಸ್ತಾ ಇದ್ದೇನೆ ಅಂದರೆ, ಕೆಲವರನ್ನು ಅನುಭವದಲ್ಲಿ ನಾವು ನೋಡ್ತಾ ಇರ್ತೇವೆ. ದಿನನಿತ್ಯಲೂ ಜನರ ಸಮಸ್ಯೆಗಳನ್ನು ನೋಡುವಾಗ, ಕೇಳುವಾಗ ನಮಗಾಗುವ ಅನುಭವದಲ್ಲಿ ವ್ಯಕ್ತಿಗಳು ಕೆಲವು ಸಂದರ್ಭದಲ್ಲಿ ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ತಿಳಿದು ತಿಳಿಯದೆಯೋ ನಿಮ್ಮಿಂದ ತಪ್ಪಾಗಿ ಅದರಿಂದ ಆ ಸಂಕಷ್ಟಕ್ಕೆ ಸಿಲುಕಿಕೊಂಡು ಬಾಧೆ ಪಡ್ತಾ ಇರ್ತೀರ. ಕೆಲವೊಮ್ಮೆ ಏನಾಗುತ್ತೆ, ಮನುಷ್ಯನಿಗೆ ಅಹಂ ಇದ್ದಾಗ ನಿರ್ಲಕ್ಷ್ಯ ಮಾಡುವಂತಹ ಬುದ್ಧಿ, ಆ ಸ್ವಭಾವ ಅವರಲ್ಲಿ ಇದ್ದಾಗ ಅಹಮ್ಮಿಂದಾನೇ ಕೆಲವು ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿ ವ್ಯಕ್ತಿ ಇದ್ದಾಗ, ಅವರಿಂದ ತಪ್ಪಾದಾಗ ಅಂಥ ಒಂದು ಸಂಕಷ್ಟಕ್ಕೆ ಅವರು ಸಿಲುಕಿ ಬಹಳಷ್ಟು ನರಳೋದನ್ನು ನಾವು ನಿತ್ಯ ನೋಡ್ತಾ ಇರ್ತೇವೆ. ನೋಡಿ, ಇಂಥೆಲ್ಲ ಸಮಸ್ಯೆಗಳು ವ್ಯಕ್ತಿಗಳಿಗೆ ಇದ್ದಾಗ ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಕಾಲಾಂತರದಲ್ಲಿ ಅಂದರೆ ಆ ಕ್ಷಣ, ನೀವು ಯಾವ ಕ್ಷಣದಲ್ಲಿ ಆ ತಪ್ಪುಗಳನ್ನು ಮಾಡ್ತೀರಾ ಅದರ ನಂತರದಲ್ಲಿ ನೀವು ಸಮಸ್ಯೆಗಳಿಗೆ ಒಳಪಟ್ಟಿರ್ತೀರಾ. ನೋಡಿ, ಆ ಕ್ಷಣದಲ್ಲಿ ನಿಮಗೆ ತಿಳಿದೇ ಇರಬಹುದು, ಅಥವಾ ತಿಳಿದು ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದರೆ ಕಷ್ಟ ಮತ್ತು ಅದರಿಂದ ಆಗ್ತಾ ಇರುವ ಬಾಧೆಗಳಿಗೆ ಒಳಪಟ್ಟಿರ್ತೀರ. ಅಂತಹ ವ್ಯಕ್ತಿಗಳಾದರೂ ಸರಿ, ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ದಶಾಭುಕ್ತಿಯು ಕೆಟ್ಟಿದ್ದು, ಅಶುಭ ಮಾರಕ ಭುಕ್ತಿ ಕಾಲವೇ ನಿಮಗೆ ನಡೆಯುತ್ತಿದ್ದರೂ ಆಗಿರಬಹುದು, ಅಥವಾ ಶುಭ ಭುಕ್ತಿ ಕಾಲವೇ ನಿಮಗೆ ನಡೀತಾ ಇದ್ದರೂ ಆಗಬಹುದು. ಸರ್ವಕಾಲದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ ನಿಮಗೆ ನಿಮ್ಮ ನಕ್ಷತ್ರಕ್ಕೆ ಶುಭ ಫಲವನ್ನು, ನೆಮ್ಮದಿಯನ್ನು ನೀಡುವಂತಹ ನಕ್ಷತ್ರಗಳು ಬಂದಾಗ ನಿಮಗೆ ಸಮಾಧಾನಕರವಾದಂತಹ ರಿಸಲ್ಟನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಯಾವುದೇ ಒಂದು ಸಮಸ್ಯೆಗಳಿಗೂ ನೀವು ಒಳಗಾಗಬೇಕು ಅಂದರೆ ನಿಮ್ಮ ಆತ್ಮವೇ ನಿಮ್ಮ ಇಂದ್ರಿಯಗಳನ್ನು ಪ್ರೇರೇಪಿಸುತ್ತೆ. ಹಾಗಾಗಿ ಪ್ರತಿ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರ್ತೇನೆ, ಆತ್ಮದ ಪ್ರಾರ್ಥನೆಯನ್ನು ಆತ್ಮಾರ್ಥವಾಗಿ ಭಕ್ತಿಯಿಂದ ಮಾಡುತ್ತಾ ಆತ್ಮಕ್ಕೆ ನೀವು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಏಕೆಂದರೆ ದಿನನಿತ್ಯ ನಿಮ್ಮಿಂದ ಒಳ್ಳೆ ಕರ್ಮಗಳಾಗಬೇಕು, ಆತ್ಮಕ್ಕೆ ಒಳ್ಳೆ ಕರ್ಮಗಳ ಬಂಧನ ಉಂಟಾಗಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ಭವಿಷ್ಯದಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನೆಮ್ಮದಿ ಮತ್ತು ಕೀರ್ತಿ, ಯಶಸ್ಸು ಎಲ್ಲವೂ ನಿಮ್ಮದಾಗುತ್ತೆ. ಆತ್ಮವೇ ನಿಮ್ಮ ಸಕಲ ಕಾರ್ಯಗಳಿಗೂ ನಿಮ್ಮ ಇಂದ್ರಿಯಗಳನ್ನು ಈ ಪ್ರಕೃತಿಯಲ್ಲಿ ಪ್ರೇರೇಪಿಸುತ್ತೆ ಅನ್ನುವಂತಹ ಸತ್ಯವನ್ನು ನೀವು ತಿಳಿಬೇಕಾಗುತ್ತೆ. ನಿಮ್ಮಿಂದ ನೀವು ತಪ್ಪನ್ನು ಮಾಡ್ತಾ ಇದ್ದರೆ ಆ ಶಿಕ್ಷೆಗೂ ನಿಮ್ಮ ಆತ್ಮವೇ ನಿಮ್ಮ ಇಂದ್ರಿಯಗಳನ್ನು ಪ್ರೇರೇಪಿಸುತ್ತೆ ಮತ್ತು ಪ್ರಕೃತಿಯಲ್ಲಿ ಅದುವೇ ನಡೆಯುತ್ತೆ ಅನ್ನುವಂತಹ ಸತ್ಯವು ನಿಮಗೆ ತಿಳಿದಿರಬೇಕಾಗತ್ತೆ. ಅಧಿಕ ಮಾಸವು ಮುಂದುವರಿತಾ ಇರೋದರಿಂದ ಈ ಕಾಲದಲ್ಲಿ ಕೆಲವು ಮಂಗಳ ಕಾರ್ಯಗಳನ್ನು ಹೊರತುಪಡಿಸಿ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದ ವಿಷಯಗಳಲ್ಲಿ, ಅಭಿವೃದ್ಧಿಯನ್ನು ಹೊಂದುವಂತಹ ವಿಷಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಬಹುದು. ಅಂದರೆ ಒಂದು ಯಾವುದೇ ಮಾತಾಗಿರ್ಬೋದು, ನಿಮ್ಮ ಚರ್ಚೆ, ನಿಮ್ಮ ಒಂದು ಪ್ರೆಸೆಂಟೇಷನ್ ಆಗ್ಬೋದು ಕೊಡುವಂಥದ್ದು, ಅಥವಾ ಉದ್ಯೋಗ ಆರಂಭ ಅಂದರೆ ಯಾವುದೇ ಒಂದು ಉದ್ಯೋಗಕ್ಕೆ ನೀವು ಜಾಯಿನ್ ಆಗಬೇಕು ಅಂದರೂ, ಒಂದು ಇಂಟರ್ವ್ಯೂವನ್ನು ನೀವು ಕೊಡಬೇಕು ಅಂತ
ಹೇಳಿದ್ರು, ಟ್ರಾನ್ಸ್ಫರ್ ತೆಗೆದುಕೊಳ್ಬೇಕು ಅಂದರೂ, ನಿಮ್ಮ ಕಾನೂನು ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ಮಾತಾಡಬೇಕು, ಉನ್ನತ ಅಧಿಕಾರಕ್ಕಾಗಿ ಮಾತಾಡಬೇಕು, ಇಂತೆಲ್ಲ ಕೆಲಸ ಕಾರ್ಯಗಳಿಗೆ ನಿಮಗೆ ಈ ನಕ್ಷತ್ರಗಳು ಶುಭ ಫಲವನ್ನೇ ನೀಡುತ್ತವೆ. ಏನೇ ಪರ್ಚೇಸ್ ಮಾಡಬೇಕು ಅಂದ್ರೂ ಈ ನಕ್ಷತ್ರಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ವಾರದಲ್ಲಿ ಗ್ರಹಗಳಲ್ಲಿ ಎಲ್ಲ ಗ್ರಹಗಳು ಹಿಂದಿನ ವಾರ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದ್ರೋ ಅದೇ ರಾಶಿಯಲ್ಲಿ ಸಂಚರಿಸ್ತಾರೆ. ಆದರೆ ಈ ವಾರದ ಪ್ರಾರಂಭ ಅಂದರೆ 9ನೇ ದಿನಾಂಕದಿಂದ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರವನ್ನು ಆರಂಭಿಸೋದ್ರಿಂದ ಶುಕ್ರ ಗ್ರಹ ಮಾತ್ರ ಬೇರೆ ರಾಶಿಯನ್ನು ಪ್ರವೇಶಿಸ್ತಾರೆ. ಇನ್ನುಳಿದಂತಹ ಎಲ್ಲ ಗ್ರಹಗಳು ನಕ್ಷತ್ರದಲ್ಲಿ ಬದಲಾವಣೆಯನ್ನು ಕೆಲವು ಗ್ರಹಗಳು ಸಂಚರಿಸಿ ನಿಮಗೆ ಇಲ್ಲಿ ನಕ್ಷತ್ರಗಳ ಆಧಾರಿತವಾಗಿ ಫಲವನ್ನು ಗ್ರಹಗಳು ನೀಡುತ್ತಾರೆ ಇರ್ತಾರೆ. ಮೇಷರಾಶಿಯವರಿಗೆ ಮೇಷರಾಶಿಯಲ್ಲಿಯೇ ಭರಣಿ ನಕ್ಷತ್ರದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇದ್ದು ನೋಡಿ, ನಕ್ಷತ್ರಾಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ಮ ಚತುರ್ಥ ಸ್ಥಾನವಾದಂತಹ ಕಟಕ ರಾಶಿಯನ್ನು ಪ್ರವೇಶಿಸಿ ಗುರುಗ್ರಹದೊಂದಿಗೆ ಸಂಚಾರ. ಅಂದರೆ ಇಲ್ಲಿ ಕುಜಗ್ರಹ ನಿಮಗೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಫಲವನ್ನು ನೀಡುತ್ತಾರೆ. ಹಾಗೆ ಇಲ್ಲಿ ಶುಕ್ರ ಗ್ರಹದ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಹಾರ್ಡ್ ವರ್ಕ್ ಮಾಡು, ಅಂದರೆ ಆರಾಮಾಗಿರು, ಖರ್ಚು ಮಾಡು, ಸಂತೋಷದಿಂದಿರು, ಈ ರೀತಿ ಇಲ್ಲಿ ಮಿಶ್ರ ಫಲಗಳು ದೊರೆಯುತ್ತೆ. ಈ ಗ್ರಹಗಳ ಪ್ರಭಾವ ಇದೆ. ಸುಖ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಚಾರ ಆಗುವಾಗ ಒಳ್ಳೆ ಫಲಗಳು ದೊರೆಯುತ್ತೆ. ಶುಕ್ರ ಗುರು ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಅಂದರೆ ಹಿಂದಿನ ಒಂದು ದಿನಗಳಿಗೆ ಹೋಲಿಕೆ ಮಾಡಿದರೆ ಈ ಗ್ರಹಗಳ ಬದಲಾವಣೆ ಸಂಚಾರದಿಂದ ಮೇಷರಾಶಿಯವರು ಇಲ್ಲಿ ಸಾಡೆ ಸಾತಿಯ ಕಾಲದಲ್ಲಿಯೂ ಕೆಲವು ನಿಮ್ಮ ಪೆಂಡಿಂಗ್ ವರ್ಕ್ ಏನಿತ್ತು ಅದನ್ನು ಆರಂಭಿಸುವುದಕ್ಕೆ, ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ, ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ, ಶೀಘ್ರ ಕಾರ್ಯಗಳನ್ನು ಮಾಡುವುದಕ್ಕೆ, ಧೈರ್ಯವಾಗಿರುವುದಕ್ಕೆ, ನೇರವಾಗಿ ವ್ಯವಹರಿಸುವುದಕ್ಕೆ ಎಲ್ಲದಕ್ಕೂ ಮೇಷರಾಶಿಯವರಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಿ, ಮುಖ್ಯವಾಗಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಸಾಡೆ ಸಾತಿಗೆ ಸಂಬಂಧಪಟ್ಟಂತೆ ನೀವು ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ನಿತ್ಯಲೂ ಕೆಂಪು ಹೂವನ್ನು ಅರ್ಪಣೆ ಮಾಡಿ ಒಳ್ಳೆಯದೇ ಆಗುತ್ತೆ. ಸೂರ್ಯನ ಪ್ರಾರ್ಥನೆಯನ್ನು ನಿತ್ಯ ಮಾಡಿ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಬರೋದ್ರಿಂದ ಅಶ್ವಿನಿ ನಕ್ಷತ್ರದವರಿಗೆ ಇವತ್ತು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 8 ಗಂಟೆಯವರೆಗೆ ಧನಿಷ್ಠಾ ನಕ್ಷತ್ರ ಇರಲಿದೆ. ಧನಿಷ್ಠಾ ನಕ್ಷತ್ರ ನಿಮಗೆ ಬೆಳಿಗ್ಗೆ ಅಷ್ಟು ಒಳ್ಳೆ ಫಲಗಳನ್ನು ಕೊಡೋದಿಲ್ಲ. ಅಂದರೆ ಭಾನುವಾರ ಆಗಿರೋದ್ರಿಂದ ಬಹುತೇಕ ಜನರು ಭಾನುವಾರ ಲೇಟಾಗಿ ಎದ್ದೇಳುವಂತಹ ಅಭ್ಯಾಸ ಕೆಲವರಿಗಿರುತ್ತೆ, ಅವರಿಗೆ ಇದರ ಅನುಭವ ಆಗೋದಿಲ್ಲ. ಆದರೆ ಬೆಳಿಗ್ಗೆನೇ ಎದ್ದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅನುಭವ ಆಗುತ್ತೆ. ಬೆಳಗಿನ ನಕ್ಷತ್ರ 8 ಗಂಟೆಯವರೆಗೂ ಒಳ್ಳೆ ಫಲವನ್ನು ನೀಡೋದಿಲ್ಲ. 8 ಗಂಟೆ ನಂತರದಲ್ಲಿ ಶತಭಿಷ ನಕ್ಷತ್ರದ ಆರಂಭ ಆಗುತ್ತೆ, ಒಳ್ಳೆ ಫಲವನ್ನು ನೀಡುತ್ತೆ. ಆ ನಕ್ಷತ್ರವು ನಿಮಗೆ ಸೋಮವಾರ ಬೆಳಿಗ್ಗೆವರೆಗೂ ಇರಲಿದೆ. ನೆಕ್ಸ್ಟ್ ಡೇ 8 ಗಂಟೆವರೆಗೂ ಆ ನಕ್ಷತ್ರ ಇರಲಿದೆ. ಆ ಕಾಲದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ಸಮಾಧಾನಕರವಾದಂತಹ ರಿಸಲ್ಟ್ ನಿಮಗೆ ಸಿಗಲಿದೆ. ಇನ್ನು 9ನೇ ದಿನಾಂಕ, 10ನೇ ದಿನಾಂಕ, 12ನೇ ದಿನಾಂಕವು ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಭರಣಿ ನಕ್ಷತ್ರದವರಿಗೆ 8ನೇ ದಿನಾಂಕ ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 10ನೇ ದಿನಾಂಕ 9 ಗಂಟೆ 20 ನಿಮಿಷ ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 11ನೇ ದಿನಾಂಕ, 13ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕೃತಿಕಾ ನಕ್ಷತ್ರದವರಿಗೆ ಇವತ್ತು ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 9ನೇ ದಿನಾಂಕ 9 ಗಂಟೆ 30 ನಿಮಿಷದ ನಂತರ ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯಲಿದೆ. 11ನೇ ದಿನಾಂಕ 12ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ.
ವೃಷಭ ರಾಶಿಯವರಿಗೆ, ವೃಷಭ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದು ದ್ವಿತೀಯ ಸ್ಥಾನದಲ್ಲಿ ಬುಧ ಗ್ರಹ ಸಂಚಾರ. ಆತ್ಮವಿಶ್ವಾಸ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಬುದ್ಧಿವಂತಿಕೆಯಿಂದ ಮಾತು ವ್ಯವಹರಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಧನಾಭಿವೃದ್ಧಿ ಆಗುವಂತೆಯೂ ಫಲಗಳು ಸಿಗ್ತಾ ಇದೆ. ಮೊದಲ ಈ 2 ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು 9ನೇ ದಿನಾಂಕ ತೃತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ತೃತೀಯ ಸ್ಥಾನ ಪ್ರವೇಶಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪ್ರಯತ್ನದಿಂದ ಸೌಭಾಗ್ಯವು ವೃದ್ಧಿಯಾಗುವಂತೆ ಇಲ್ಲಿ ನಿಮ್ಮ ಪ್ರಯತ್ನವೇ ಮುಖ್ಯ ಅನ್ನೋದು ತಿಳಿಯುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವೃಷಭ ರಾಶಿಯವರು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನೀವು ಪ್ರಯತ್ನವನ್ನು ಮಾಡಿ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದದವರು ಇವತ್ತು ಬೆಳಿಗ್ಗೆ 8 ಗಂಟೆಯ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. 9ನೇ ದಿನಾಂಕ ಬೆಳಿಗ್ಗೆ 9:30 ನಂತರದಲ್ಲಿ ಬೆಳಿಗ್ಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. 11ನೇ ದಿನಾಂಕ 12ನೇ ದಿನಾಂಕವು ಒಳ್ಳೆ ಫಲಗಳು ಪಡೆದುಕೊಳ್ತೀರಾ. ರೋಹಿಣಿ ನಕ್ಷತ್ರದವರೆಗೆ 8ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 10ನೇ ದಿನಾಂಕ 9:30 ಅಂದರೆ ಬೆಳಿಗ್ಗೆಯ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 12ನೇ ದಿನಾಂಕ ಮತ್ತು 13ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮೃಗಶಿರ ನಕ್ಷತ್ರದವರಿಗೆ ಇವತ್ತು 7ನೇ ದಿನಾಂಕ ಅಂದರೆ 7ನೇ ದಿನಾಂಕ ನಿಮಗೆ ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ ನಿಮಗೆ 9:30 ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ ಮತ್ತು 13ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ರಾಶ್ಯಾಧಿಪತಿ ಸಂಚಾರ ಒಳ್ಳೆ ಕಾಲ ಆಗಿರುತ್ತೆ. ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮಾಡುವಂತೆ ಬುದ್ಧಿವಂತಿಕೆಯಿಂದ ಮಾಡುವಂತೆ ಇಲ್ಲಿ ನಿಮಗೆ ಬುಧನ ರಾಶ್ಯಾಧಿಪತಿಯ ಫಲಗಳು ದೊರೀತಾ ಇರುತ್ತೆ. ಮತ್ತು ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವಂತಹ ಶುಕ್ರ ಗ್ರಹ ಗುರುಗ್ರಹಗಳು ಧನಾಭಿವೃದ್ಧಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಸ್ವಲ್ಪ ನಿಮಗೆ ಸೂರ್ಯಗ್ರಹ 12ನೇ ಸ್ಥಾನದಲ್ಲಿ ಇರೋದ್ರಿಂದ ಆತ್ಮವಿಶ್ವಾಸದಲ್ಲಿ ನಿಮಗೆ ಸ್ವಲ್ಪ ಒಳಗೊಳಗೆ ಏನಾದರೂ ನಿಮಗೆ ಒತ್ತಡಗಳು ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸ ಕಡಿಮೆ ಆಗ್ಬೋದು. ಆದರೂ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀರಾ, ಒಳ್ಳೆಯದೇ ಆಗುತ್ತೆ. ಒಳ್ಳೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಏಕೆಂದರೆ ಈ ಒಂದು ಮಾಸದ ಕೊನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ವಕ್ರ ಸಂಚಾರವನ್ನು ಆರಂಭಿಸ್ತಾರೆ. ಹಾಗಾಗಿ ಏನೇನು ಕೆಲಸ ಕಾರ್ಯಗಳಿದೆ ಅವುಗಳನ್ನು ಮಾಡಬೇಕಾಗುತ್ತೆ. ಕೆಲವು ದಿನಗಳ ನಂತರದಲ್ಲಿ ರಾಶ್ಯಾಧಿಪತಿ ಕಟಕ ರಾಶಿಯನ್ನು ಪ್ರವೇಶಿಸ್ತಾರೆ. ನೋಡಿ, ಕೆಲವು ವಿಷಯಗಳಿಗೆ ಒಳ್ಳೆಯದೇ ವಕ್ರ ಆದರೂ ಈ ಗ್ರಹ, ಇನ್ನು ಕೆಲವು ವಿಷಯಗಳಿಗೆ ಒಳ್ಳೆಯದಲ್ಲ. ಆದರೂ ಈ ವಾರದಲ್ಲಿ ನಿಮಗೆ ಉತ್ತಮವಾದ ರಿಸಲ್ಟನ್ನು ಗ್ರಹಗಳು ನೀಡ್ತಾರೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಮೃಗಶಿರ ನಕ್ಷತ್ರದವರಿಗೆ ಇವತ್ತು ಭಾನುವಾರ 7ನೇ ದಿನಾಂಕ 8 ಗಂಟೆ ನಂತರದಲ್ಲಿ ಬೆಳಿಗ್ಗೆ ಒಳ್ಳೆ ಫಲಗಳು ದೊರೆಯುತ್ತೆ. 9ನೇ ದಿನಾಂಕ ಬೆಳಿಗ್ಗೆ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು 11ನೇ ದಿನಾಂಕ 13ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆರಿದ್ರಾ ನಕ್ಷತ್ರದವರು 8ನೇ ದಿನಾಂಕ 10ನೇ ದಿನಾಂಕ 12ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುನರ್ವಸು ನಕ್ಷತ್ರದವರು 7ನೇ ದಿನಾಂಕ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಮತ್ತು 8ನೇ ದಿನಾಂಕ ಬೆಳಿಗ್ಗೆ ವರೆಗೂ ಸಿಗಲಿದೆ. ಅಂದರೆ 8ನೇ ದಿನಾಂಕ ಬೆಳಗ್ಗೆ 8 ಗಂಟೆ ಒಳಗಡೆ ಒಳ್ಳೆ ಫಲಗಳು ದೊರೆಯುತ್ತೆ. 9ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳು ಸಿಗುತ್ತೆ ನಿಮಗೆ. 11 ಮತ್ತು 13ನೇ ದಿನಾಂಕಗಳು ನಿಮಗೆ ಒಳ್ಳೆ ಫಲಗಳನ್ನು ಪುನರ್ವಸು ನಕ್ಷತ್ರದವರಿಗೆ ಈ ದಿನಾಂಕಗಳು ಫಲವನ್ನು ನೀಡುತ್ತೆ.
ಕಟಕ ರಾಶಿಯವರಿಗೆ ರಾಶಿಯಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರ ಈ ವಾರದಲ್ಲಿ ಆಗೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮನೆಯ ವಿಷಯಗಳ ಬಗ್ಗೆ ಯೋಚಿಸುವಂತೆ, ಉದ್ಯೋಗದಲ್ಲಿ ಹಾರ್ಡ್ ವರ್ಕ್ ಮಾಡುವಂತೆ, ಕುಜ ಪ್ರಭಾವ ಮತ್ತು ಲಾಭ ಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿಯ ಬಗ್ಗೆ ಯೋಚಿಸುವಂತೆ ಇಲ್ಲಿ ಆ ಒಂದು ಸಂಬಂಧಪಟ್ಟಂಥ ವಿಷಯಗಳಿಗೆ ಈ ಗ್ರಹಗಳು ನಿಮಗೆ ಪ್ರಭಾವವನ್ನು ಮಾಡ್ತವೆ. ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ಮ ಸ್ಥಾನಮಾನ ಗೌರವಕ್ಕಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತೆ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಬರೋದ್ರಿಂದ ಪುನರ್ವಸು ನಕ್ಷತ್ರದವರು 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ 9:30 ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ ಮತ್ತು 13ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುಷ್ಯ ನಕ್ಷತ್ರದವರು 7ನೇ ದಿನಾಂಕ 8ನೇ ದಿನಾಂಕ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 10ನೇ ದಿನಾಂಕ 9:30 ನಂತರದಲ್ಲಿ ಬೆಳಿಗ್ಗೆ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 12ನೇ ದಿನಾಂಕವು ನಿಮಗೆ ಒಳ್ಳೆ ರಿಸಲ್ಟನ್ನು ಆ ನಕ್ಷತ್ರ ನೀಡುತ್ತೆ. ಆಶ್ಲೇಷ ನಕ್ಷತ್ರದವರಿಗೆ 8ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಬೆಳಿಗ್ಗೆ ಒಳ್ಳೆ ಫಲ ದೊರೆಯುತ್ತೆ ಮತ್ತು 9ನೇ ದಿನಾಂಕವು ಒಳ್ಳೆ ಫಲ ದೊರೆಯುತ್ತೆ. 11ನೇ ದಿನಾಂಕವು ಒಳ್ಳೆ ಫಲ ದೊರೆಯಲಿದೆ. 13ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಈ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಸಿಂಹರಾಶಿ, ಸಿಂಹ ರಾಶ್ಯಾಧಿಪತಿ ನಿಮ್ಮ ದಶಮ ಕರ್ಮಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದು ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಅಷ್ಟಮ ಶನಿಯ ಕಾಲದಲ್ಲಿಯೂ ರಾಶ್ಯಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿ ಸಿಂಹರಾಶಿಯವರಿಗೆ ಒಳ್ಳೆ ಫಲವನ್ನು ನೀಡುತ್ತಾ ಇದ್ದಾರೆ. ಯಾರಿಗೆಲ್ಲ ದಶಾಭುಕ್ತಿ ಶುಭವಾಗಿರುತ್ತೆ ಅವರಿಗೆ ಹೆಚ್ಚಿನ ಕಷ್ಟಗಳ ಅನುಭವ ಆಗ್ತಾ ಇರೋದಿಲ್ಲ. ಯಾರಿಗೆ ಅಶುಭ ಮಾರಕ ಭುಕ್ತಿ ಕಾಲಗಳು ಇರುತ್ತೆ ಅವರಿಗೆ ಹೆಚ್ಚು ಅಶುಭ ಫಲಗಳ ಅನುಭವ ಆಗ್ತಾ ಇರುತ್ತೆ. ಸಿಂಹರಾಶಿಯವರಿಗೆ ಯಾವುದೇ ಫಲಗಳಿಗೂ ಮುಖ್ಯ ನಿಮ್ಮ ಜನ್ಮದ ಜಾತಕದ ಗ್ರಹಗಳೇ ಆಗಿರುತ್ತೆ. ಆದರೂ ಎಂತಹ ಪರಿಸ್ಥಿತಿಯ ಕಾಲದಲ್ಲಿಯೂ ನಿಮಗೆ ಸಕ್ಸಸ್ಸನ್ನು ನೀಡುವಂತಹ ಒಂದು ಒಳ್ಳೆಯ ಮಾರ್ಗ ಅಂದರೆ ಈ ನಕ್ಷತ್ರಗಳು ನಿಮಗೆ ಫಲವನ್ನು ನೀಡುವಂಥದ್ದು. ಈ ದಿನ ಯಾವ ನಕ್ಷತ್ರ ಇದೆ ಆ ನಕ್ಷತ್ರ ನಿಮಗೆ ಏನು ಫಲವನ್ನು ನೀಡುತ್ತೆ ಅನ್ನೋದೇ ಬಹಳ ಮುಖ್ಯ. ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದರೆ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ ಬರೋದ್ರಿಂದ ಮಖ ನಕ್ಷತ್ರದವರಿಗೆ ಇವತ್ತು ಬೆಳಿಗ್ಗೆ ಭಾನುವಾರ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 9ನೇ ದಿನಾಂಕ 10ನೇ ದಿನಾಂಕ 12ನೇ ದಿನಾಂಕವು ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರಿಗೆ 8ನೇ ದಿನಾಂಕ 9 ಗಂಟೆ ನಂತರ ಅಂದರೆ ಬೆಳಿಗ್ಗೆಯ 9 ಗಂಟೆ ನಂತರದಲ್ಲಿ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. 10ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 13ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಉತ್ತರ ನಕ್ಷತ್ರದವರು ಇವತ್ತು ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಮತ್ತು 9ನೇ ದಿನಾಂಕ 9 ಗಂಟೆ 30 ನಿಮಿಷ ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 12ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಸಿಂಹರಾಶಿಯವರು ಈ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶ್ಯಾಧಿಪತಿ ಬುಧ ಗ್ರಹ ನಿಮ್ಮ ಕರ್ಮಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ನಿಮ್ಮ ಉದ್ಯೋಗದಲ್ಲಿ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಳ್ಳುವಂತೆ, ಒಳ್ಳೆಯ ವಿಷಯಗಳನ್ನು ಚಿಂತಿಸುವಂತೆ, ಬುದ್ಧಿಯಿಂದ ಯಾವುದೇ ವಿಷಯವನ್ನು ಸರಿಯಾದ ಒಂದು ಮಾರ್ಗದಲ್ಲಿ ಅಪ್ರೋಚ್ ಮಾಡುವಂತೆ, ಅದರಿಂದ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತೆ ಈಗಾಗಲೇ ಬುಧ ಶುಕ್ರ ಗ್ರಹಗಳ ಸಂಚಾರ ನಿಮಗೆ ಒಳ್ಳೆ ಫಲವನ್ನು ನೀಡ್ತಾ ಇತ್ತು. ಈಗ ಶುಕ್ರ ಗ್ರಹ ಲಾಭಸ್ಥಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಆದರೂ ಒಳ್ಳೆ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ಶುಕ್ರ ಮತ್ತು ಗುರು ಗ್ರಹಗಳ ಸಂಚಾರ ಅಲ್ಲಿ. ಬುಧ ಗ್ರಹ ನಿಮ್ಮ ಕರ್ಮಸ್ಥಾನದಲ್ಲಿ ಉದ್ಯೋಗಕ್ಕೆ ಒಳ್ಳೆ ಫಲವನ್ನು ನೀಡ್ತಾರೆ. ಸಂಬಂಧಗಳಲ್ಲಿ ನೀವು ಹಿಂದಿನಂತೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ, ಮಾತಿನ ಸಂಬಂಧಪಟ್ಟಂತೆ ಈ ವಿಷಯಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನೀವು ಪ್ರಯತ್ನವನ್ನು ಮಾಡಿ
ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಕನ್ಯಾ ರಾಶಿಯ ಉತ್ತರ ನಕ್ಷತ್ರದವರಿಗೆ ಇವತ್ತು ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ 9:30 ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 12ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಹಸ್ತ ನಕ್ಷತ್ರದವರು 8ನೇ ದಿನಾಂಕ ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 10ನೇ ದಿನಾಂಕ 9:30 ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 12ನೇ ದಿನಾಂಕ ಮತ್ತು 13ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಚಿತ್ತಾ ನಕ್ಷತ್ರದವರು 7ನೇ ದಿನಾಂಕ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ 9:30 ಬೆಳಿಗ್ಗೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ ಮತ್ತು 13ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಭಾಗ್ಯಸ್ಥಾನದಿಂದ ನಿಮ್ಮ ಕರ್ಮಸ್ಥಾನವನ್ನು ಪ್ರವೇಶಿಸ್ತಾ ಇದ್ದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಈಗಾಗಲೇ ಗುರುಗ್ರಹದ ಸಂಚಾರ ಆರಂಭ ಆಗಿದೆ. ಶುಕ್ರ ಗುರುಗ್ರಹಗಳು ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಉದ್ಯೋಗಕ್ಕೆ ನೇಮ್ ಆಗ್ಬೋದು, ಕೀರ್ತಿ ಆಗ್ಬೋದು. ಇದೆಲ್ಲವನ್ನ ಒಳ್ಳೆಯ ಸದ್ಮಾರ್ಗ, ಸದ್ಗತಿ ಅಂದರೆ ಸತ್ಕರ್ಮಗಳಿಂದಲೇ ಇಲ್ಲಿ ಹೆಸರನ್ನು ತಂದು ಕೊಡ್ತವೆ ಈ ಗ್ರಹಗಳು. ಒಳ್ಳೆ ಪ್ರಭಾವ ನೋಡಿ, ಯಾವಾಗಲೂ ಒಳ್ಳೆ ಕೆಲಸ ಕಾರ್ಯಗಳಿಂದ ಹೆಸರನ್ನು ಪಡಿಬೇಕಾಗುತ್ತೆ. ಅದರಿಂದಲೇ ಆ ಒಂದು ಮಾರ್ಗದಿಂದಲೇ ಲಾಭವನ್ನು ಪಡಿಬೇಕಾಗುತ್ತೆ. ಎರಡೂ ಶುಭ ಗ್ರಹಗಳು ರಾಶ್ಯಾಧಿಪತಿಯಾಗಿ ಶುಕ್ರ ಗ್ರಹ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ಗುರುಗ್ರಹ ನಿಮಗೆ ತೃತೀಯ ಮತ್ತು 6ನೇ ಅಧಿಪತಿ ಆದರೂ ಗುರುವನ್ನು ಇಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳಿಗೆ ಎಳೆದಾಟ ಇರುತ್ತೆ. ಇಲ್ಲಿ ಶುಕ್ರ ಒಳ್ಳೆ ಪ್ರಭಾವವನ್ನು ಮಾಡೋದ್ರಿಂದ ಹೆಚ್ಚಾಗಿ ಗುರುಗ್ರಹವೂ ಉಚ್ಚ ಆಗಿರೋದ್ರಿಂದ ನಿಮಗೆ ಒಳ್ಳೆ ಕೆಲಸ ಕಾರ್ಯಗಳಿಂದ ಒಳ್ಳೆ ಹೆಸರನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಈ ವಾರದಲ್ಲಿ ನೀವು ಅದರಿಂದ ಫಲ ಪಡೆದಿದ್ರೂ ಪರವಾಗಿಲ್ಲ, ಆದರೆ ಅದರ ಆಲೋಚನೆ ಅಂತೂ ನಿಮ್ಮಲ್ಲಿ ಆರಂಭ ಆಗುತ್ತೆ. ಇನ್ನು ಕುಜಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಧೈರ್ಯ ಇರುತ್ತೆ. ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಕುಜ ಪ್ರಭಾವ ಆಗುತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸ್ವಲ್ಪ ಹೆಚ್ಚಿನ ಒತ್ತಡಗಳು ಇರುತ್ತೆ. ಒಂದು ವಾರದ ನಂತರದಲ್ಲಿ ಸರಿ ಹೋಗುತ್ತೆ. ಈ ರೀತಿ ತುಲಾ ರಾಶಿಯವರಿಗೆ ಗ್ರಹಗಳ ಸಂಚಾರ ಫಲವನ್ನು ನೀಡ್ತಾ ಇದೆ. ತುಲಾ ರಾಶಿಯ ಚಿತ್ತಾ ನಕ್ಷತ್ರದವರು ಇವತ್ತು ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ 9:30 ಬೆಳಗ್ಗೆಯ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 13ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯಲಿದೆ. ಸ್ವಾತಿ ನಕ್ಷತ್ರದವರಿಗೆ 8ನೇ ದಿನಾಂಕ 10ನೇ ದಿನಾಂಕ 12ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. ವಿಶಾಖ ನಕ್ಷತ್ರದವರಿಗೆ 7ನೇ ದಿನಾಂಕ 8ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. 9ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಅಂದರೆ ಬೆಳಿಗ್ಗೆಯ 9:30 ನಂತರದಲ್ಲಿ ಮತ್ತು 11ನೇ ದಿನಾಂಕ 13ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿಯ 6ನೇ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿ ನಿಮ್ಮ ಉದ್ಯೋಗ ಕರ್ಮಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಸಂಚಾರ ಉದ್ಯೋಗದಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ಯೋಜನೆಗಳನ್ನು ಮಾಡಿಕೊಳ್ಳುವಂತೆ ಶ್ರಮ ಪಡುವಂತೆ ಈ ಗ್ರಹಗಳ ಪ್ರಭಾವ ಆಗ್ತಾ ಇದೆ. ನಿಮ್ಮ ಅದೃಷ್ಟ ಭಾಗ್ಯಸ್ಥಾನವನ್ನು ಶುಕ್ರ ಗ್ರಹಗಳು ಪ್ರವೇಶ ಮಾಡಿದ್ದು ಈ ವಾರದಲ್ಲಿ ಈ 2 ಗ್ರಹಗಳ ಸಂಚಾರ ಆಗೋದ್ರಿಂದ ಅದೃಷ್ಟವು ನಿಮಗೆ ಇಲ್ಲಿ ಫಲವನ್ನು ನೀಡಲಿದೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಹಾರ್ಡ್ ವರ್ಕ್ ಮಾಡಿ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ಪಾದಗಳು ಬರೋದ್ರಿಂದ ವಿಶಾಖ ನಕ್ಷತ್ರದವರು 7ನೇ ದಿನಾಂಕ ಮತ್ತು 8ನೇ ದಿನಾಂಕ ಬೆಳಿಗ್ಗೆವರೆಗೂ ನಿಮಗೆ ಆ ಕಾಲವು ಶುಭ ಫಲವನ್ನು ನೀಡುತ್ತೆ. ಅಂದರೆ 8ನೇ ದಿನಾಂಕ ಸೋಮವಾರ ಬೆಳಿಗ್ಗೆಯವರೆಗೂ ಬೆಳಿಗ್ಗೆ 8-8:30ವರೆಗೂ ಒಳ್ಳೆ ಫಲವನ್ನು ಆಗ ಇರುವಂತಹ ನಕ್ಷತ್ರ ನಿಮಗೆ ನೀಡುತ್ತೆ. ಇನ್ನು 9ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮತ್ತು 11ನೇ ದಿನಾಂಕ 13ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಅನುರಾಧ ನಕ್ಷತ್ರದವರಿಗೆ 7ನೇ ದಿನಾಂಕ 8ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ.
10ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮತ್ತು 12ನೇ ದಿನಾಂಕವೂ ಒಳ್ಳೆ ಫಲಗಳು ದೊರೆಯಲಿದೆ. ಜ್ಯೇಷ್ಠ ನಕ್ಷತ್ರದವರಿಗೆ ಸೋಮವಾರ ಅಂದರೆ 8ನೇ ದಿನಾಂಕ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮತ್ತು 9ನೇ ದಿನಾಂಕವೂ ಒಳ್ಳೆ ಫಲ ದೊರೆಯುತ್ತೆ. 11ನೇ ದಿನಾಂಕವೂ ಒಳ್ಳೆ ಫಲ ದೊರೆಯುತ್ತೆ. 13ನೇ ದಿನಾಂಕವೂ ಒಳ್ಳೆ ಫಲಗಳು ದೊರೆಯುತ್ತೆ. ಈ ದಿನಾಂಕಗಳಲ್ಲಿ ಹಗಲಿನ ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಧನಸ್ಸು ರಾಶ್ಯಾಧಿಪತಿ ಈಗಾಗಲೇ ಅಷ್ಟಮ ಸ್ಥಾನವನ್ನು ಪ್ರವೇಶಿಸಿ ಆಯಿತು. ಶುಕ್ರ ಗ್ರಹವು ಅಷ್ಟಮ ಸ್ಥಾನವನ್ನು ಈ ವಾರದಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಬರುವಂತಹ ಲಾಭಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳೇನು ತಕ್ಕ ಮಟ್ಟಿಗೆ ನಡೀತಾ ಇರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಸ್ವಂತ ಉದ್ಯೋಗದ ವಿಷಯದಲ್ಲಿ, ಏಕೆಂದರೆ ಬುಧ ಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ, ಆದರೂ ಕಾಲ ನಿಮಗೆ ವಿಳಂಬವನ್ನು ನೀಡುತ್ತೆ. ಯಾವಾಗ ರಾಶ್ಯಾಧಿಪತಿ ಅಷ್ಟಮವನ್ನು ಪ್ರವೇಶಿಸ್ತಾರೆ ಆಗ ಕಾಲದೋಷ ಉಂಟಾಗುತ್ತೆ. ಹಾಗಾಗಿ ನಿಮಗೆ ಗೋಚಾರದಲ್ಲಿ ಸಿಗುವಂತಹ ಸಪೋರ್ಟಿವ್ ಹೆಚ್ಚಾಗಿ ಸಿಗೋದಿಲ್ಲ. ಆದರೂ ಪ್ರಯತ್ನವನ್ನು ಮಾಡಿ. ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಜ ಸಂಚಾರ ಮತ್ತು ಬುಧ ಸಂಚಾರ ನಿಮ್ಮ ಕೆಲವು ಕೆಲಸ ಕಾರ್ಯಗಳಿಗೆ ಒಳ್ಳೆ ಫಲಗಳನ್ನೇ ನೀಡ್ತವೆ. ನೆಮ್ಮದಿಗಾಗಿ ನೀವೇ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಧನಸ್ಸು ರಾಶಿಯಲ್ಲಿ ಮೂಲಾ ನಕ್ಷತ್ರ ಬರೋದ್ರಿಂದ ಮೂಲಾ ನಕ್ಷತ್ರದವರಿಗೆ ಭಾನುವಾರ ಇವತ್ತು ಬೆಳಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. ಸೋಮವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಇನ್ನು 9ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು 10ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 12ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಾಷಾಢ ನಕ್ಷತ್ರವು ಅಲ್ಲಿ ಬರೋದ್ರಿಂದ ಧನಸ್ಸು ರಾಶಿಯ ಪೂರ್ವಾಷಾಢ ನಕ್ಷತ್ರದವರಿಗೆ 8ನೇ ದಿನಾಂಕ ಅಂದರೆ ಸೋಮವಾರ ಬೆಳಿಗ್ಗೆ 9:30 ನಂತರದಲ್ಲಿ ಒಳ್ಳೆ ಫಲಗಳು ಆರಂಭ ಆಗುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ. 10ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 13ನೇ ದಿನಾಂಕವು ಹೆಚ್ಚಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಲಭ ಆಗಲಿದೆ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಧನಸ್ಸು ರಾಶಿಯಲ್ಲಿ ಬರುತ್ತೆ. ಇವತ್ತು ಬೆಳಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ, ಅಂದರೆ ಮಂಗಳವಾರ. 11ನೇ ದಿನಾಂಕ 12ನೇ ದಿನಾಂಕವು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮಕರ ರಾಶಿ ರಾಶ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಪ್ರಯತ್ನ, ಎಫರ್ಟ್, ಛಲ ಇವೆಲ್ಲವೂ ಹೆಚ್ಚಾಗಿ ನಿಮ್ಮಲ್ಲಿರುತ್ತೆ. ಈ ವಾರದಲ್ಲಿ ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ನಿಮ್ಮ ಕರ್ಮಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ಮ ಸಪ್ತಮವನ್ನು ಪ್ರವೇಶಿಸಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುವುದು ಬಹಳ ಒಳ್ಳೆಯದು. ಅದರಲ್ಲಿಯೂ ಗುರುಗ್ರಹದೊಂದಿಗೆ 2 ಶುಭ ಗ್ರಹಗಳ ಸಂಯೋಗದಲ್ಲಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದ್ದು, ಇಲ್ಲೇನಾಗುತ್ತೆ, ಯೋಗಕಾರಕ ಗ್ರಹಗಳು ಒಳ್ಳೆ ಫಲವನ್ನು ನೀಡುವುದಕ್ಕೆ ಎಳೆದಾಡ್ತಾ ಇರ್ತವೆ. ಈ ಥರ ಗ್ರಹಗಳು ಸಂಚರಿಸಿದರೂ ಒಳ್ಳೆ ಫಲವನ್ನು ನಿಮಗೆ ಶುಕ್ರ ನೀಡಬೇಕು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗ್ಬೋದು, ನಿಮ್ಮ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಆಗ್ಬೋದು, ವಿವಾಹ ಸಂಬಂಧಪಟ್ಟಂತೆ ಆಗಬಹುದು, ವಿಷಯಗಳು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತವೆ. ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೂ ಒಳ್ಳೆಯ ಕಾಲ ಆಗಿರುತ್ತೆ. ದಶಾಭುಕ್ತಿ ಶುಭವಾಗಿರಬೇಕಾಗುತ್ತೆ. ಗೋಚಾರದಲ್ಲಿ ಶುಕ್ರ ಸಪೋರ್ಟಿವ್ ಆಗಿ ನಿಮಗೆ ಈ ವಾರದಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾ ಇದ್ದು, ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತು ಶುಕ್ರ ಗ್ರಹ ಇನ್ನಷ್ಟು ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡಬೇಕಂದ್ರೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ ಪ್ರಾರ್ಥಿಸಿ. ಮಂಗಳ ನಿಮಗೆ ಶುಭ ಆರಂಭ ಆಗುತ್ತೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದ ಬರೋದ್ರಿಂದ ಇವತ್ತು ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ
ಮಂಗಳವಾರ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 12ನೇ ದಿನಾಂಕವೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಶ್ರವಣ ನಕ್ಷತ್ರದವರಿಗೆ 8ನೇ ದಿನಾಂಕ 9 ಗಂಟೆ ನಂತರದಲ್ಲಿ, ಅಂದರೆ ಸೋಮವಾರ ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. 10ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. ಬೆಳಿಗ್ಗೆ ಇನ್ನು 12ನೇ ದಿನಾಂಕ 13ನೇ ದಿನಾಂಕವೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರದವರಿಗೆ 7ನೇ ದಿನಾಂಕ ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ಒಳ್ಳೆ ಫಲ ದೊರೆಯಲಿದೆ. ಅಂದರೆ ಇವತ್ತು ಭಾನುವಾರ. 9ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ, ಅಂದರೆ ಮಂಗಳವಾರ. 11ನೇ ದಿನಾಂಕ 13ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಧನಿಷ್ಠ ನಕ್ಷತ್ರದವರು ಪಡೆದುಕೊಳ್ತೀರಾ. ಕುಂಭರಾಶಿ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ. ನಿಮ್ಮ ಪಂಚಮ ಸ್ಥಾನದಿಂದ ಗುರು ಗ್ರಹ ಮತ್ತು ಶುಕ್ರ ಗ್ರಹಗಳು 6ನೇ ಸ್ಥಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಶುಕ್ರ ಗ್ರಹ ನಿಮಗೆ ಭಾಗ್ಯಾಧಿಪತಿ, ಅದೃಷ್ಟ ಸ್ಥಾನಾಧಿಪತಿ. ಶುಕ್ರ ಗ್ರಹ 6ನೇ ಸ್ಥಾನವನ್ನು ಪ್ರವೇಶಿಸಿದರೆ ನಿಮಗೆ ಅದೃಷ್ಟದಲ್ಲಿ ವಿಳಂಬ, ಏನು ಲಕ್ಕಿಂದ ಕೆಲಸ ಕಾರ್ಯಗಳಾಗ್ತಾ ಇರುತ್ತೆ ಅದಕ್ಕೆ ಇಲ್ಲಿ ವಿಳಂಬ ಆಗುತ್ತೆ. ಆದರೂ ಬುದ್ಧಿವಂತಿಕೆಯಿಂದ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ನಿಮ್ಮ ಬುದ್ಧಿಗ್ರಹ ಪಂಚಮ ಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರ ಆಗ್ತಾ ಇದೆ. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆದರೆ ಮುಂದಿನ ದಿನಗಳಲ್ಲಿ ಶುಕ್ರ ಗ್ರಹ ಮತ್ತು ಗುರುಗ್ರಹಗಳ 6ನೇ ಸ್ಥಾನದಲ್ಲಿ ಸಂಚಾರ ನಿಮಗೆ ಕೆಲವು ವಿಷಯಗಳಲ್ಲಿ ಬಹಳ ವಿಳಂಬ, ಅಡೆತಡೆಗಳು, ಅಶುಭ ಫಲವನ್ನು ನೀಡುತ್ತೆ. ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಬರೋದರಿಂದ ಧನಿಷ್ಠ ನಕ್ಷತ್ರದವರು 7ನೇ ದಿನಾಂಕ ಬೆಳಿಗ್ಗೆ 8 ಗಂಟೆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. 9ನೇ ದಿನಾಂಕ 9:30 ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. 11ನೇ ದಿನಾಂಕ 13ನೇ ದಿನಾಂಕ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ಈ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. ಶತಭಿಷ ನಕ್ಷತ್ರದವರಿಗೆ 8ನೇ ದಿನಾಂಕ 10ನೇ ದಿನಾಂಕ 12ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರಿಗೆ 7ನೇ ದಿನಾಂಕ 8ನೇ ದಿನಾಂಕ ಬೆಳಿಗ್ಗೆಯವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ 9:30 ನಂತರದಲ್ಲಿ ಬೆಳಿಗ್ಗೆ 9 ಗಂಟೆ 30 ನಿಮಿಷದ ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11ನೇ ದಿನಾಂಕ 13ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ. ರಾಶ್ಯಾಧಿಪತಿ ಉಚ್ಚಸ್ಥಾನ ಪಂಚಮವನ್ನು ಪ್ರವೇಶಿಸಿ ಆಯಿತು. ಆ ಸ್ಥಾನವನ್ನು ಶುಕ್ರ ಗ್ರಹವು ಪ್ರವೇಶಿಸ್ತಾ ಇದ್ದಾರೆ. ಕಷ್ಟಗಳ ನಡುವೆಯೂ ನಿಮಗೆ ಇಲ್ಲಿ ಗುರುಗ್ರಹ ನಿಮಗೆ ಸುಧಾರಣೆಯ ಫಲವನ್ನು ನೀಡುತ್ತಾರೆ. ಒಳ್ಳೆ ಆಲೋಚನೆ ಬರುವುದಕ್ಕೆ, ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ, ನಿರ್ಧಾರಗಳಿಗೆ ಇಲ್ಲಿ ಶುಕ್ರ ಗ್ರಹವು ಮತ್ತು ಗುರುಗ್ರಹವು ಒಳ್ಳೆ ಫಲವನ್ನು ನೀಡ್ತಾರೆ. ಇಲ್ಲಿಯವರೆಗೆ ಏನಾಗ್ತಾ ಇತ್ತು ಅಂದರೆ ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಬುದ್ಧಿಯಲ್ಲಿ ನಿಮಗೆ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ನಿಮಗೆ ಸರಿಯಾಗಿ ಬುದ್ಧಿನೇ ವರ್ಕ್ ಆಗದೆ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ. ಆದರೆ ಈಗ ಶನಿಯನ್ನು ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ನಿಮ್ಮ ಯಾವುದೇ ಆಲೋಚನೆಗಳಿಗೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಗುರುವಿನ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯ ಆರಂಭ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡಿ. ಶನಿಗ್ರಹದ ಈ ಒಂದು ಅಡೆತಡೆಗಳ ನಡುವೆಯೂ ಗುರು ಶುಕ್ರ ಗ್ರಹಗಳು ನಿಮಗೆ ಪಂಚಮದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಶುಕ್ರ ಗ್ರಹ ಗುರುವಿನೊಂದಿಗೆ ಇಲ್ಲಿ ಸಂಬಂಧ ಪಡೆಯೋದ್ರಿಂದ ಶುಕ್ರ ನಿಮಗೆ ಶುಭ ಸ್ಥಾನಾಧಿಪತಿ ಆಗದಿದ್ದರೂ ಇಲ್ಲಿ ಗುರುವಿನ ಪ್ರಭಾವವೇ, ಗುರು ಉಚ್ಚ ಆಗೋದ್ರಿಂದ ಸ್ಥಾನದಲ್ಲಿ ಗುರುವಿನ ಪ್ರಭಾವದಿಂದ ಶುಕ್ರ ಟ್ಯಾಲೆಂಟಲ್ಲಿ, ಕ್ರಿಯೇಟಿವಿಟಿಲಿ ಎಲ್ಲದರಲ್ಲೂ ಒಂದಿಷ್ಟಾದರೂ ಒಳ್ಳೆ ಪ್ರಭಾವವನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನಾನು ಹೇಳುವಂತಹ ದಿನಾಂಕಗಳಲ್ಲಿ ಮಾಡಿ. ಮೀನರಾಶಿಯ ಪೂರ್ವಭಾದ್ರ ನಕ್ಷತ್ರದವರು 7ನೇ ದಿನಾಂಕ 8ನೇ ದಿನಾಂಕ ಬೆಳಿಗ್ಗೆ
8 ಗಂಟೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಅಂದರೆ ಭಾನುವಾರ ಮತ್ತು ಸೋಮವಾರದ ಬೆಳಿಗ್ಗೆಯವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ ಮಂಗಳವಾರ 9:30 ನಂತರದಲ್ಲಿ ಒಳ್ಳೆ ಫಲ ಆರಂಭ ಆಗಲಿದೆ. ಮತ್ತು 11ನೇ ದಿನಾಂಕ 13ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. ಮೀನರಾಶಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರ ಬರೋದ್ರಿಂದ ಉತ್ತರ ಭಾದ್ರ ನಕ್ಷತ್ರದವರು 7ನೇ ದಿನಾಂಕ 8ನೇ ದಿನಾಂಕ 10ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು 12ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಈ ಒಂದು ದಿನಾಂಕ ಮತ್ತು ಕಾಲಗಳಲ್ಲಿ ಮಾಡಿ. ರೇವತಿ ನಕ್ಷತ್ರದವರಿಗೆ ಸೋಮವಾರ 8ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 9ನೇ ದಿನಾಂಕ ಮತ್ತು 11ನೇ ದಿನಾಂಕ ಮತ್ತು 13ನೇ ದಿನಾಂಕವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಈ ದಿನಾಂಕಗಳಲ್ಲಿ ಎಲ್ಲ ನಕ್ಷತ್ರದವರು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ಬಂಡವಾಳ ಹೂಡಿಕೆ ಆಗ್ಬೋದು, ನಿಮ್ಮ ಕಾರ್ಯ ಚರ್ಚೆ ಯಾವುದೇ ವಿಷಯಗಳಿದ್ದರೂ ಈ ಕಾಲದಲ್ಲಿ ಈ ದಿನಾಂಕಗಳಲ್ಲಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಆ ದಿನ ಆಗದಿದ್ದರೂ ಮುಂದೆ ಅದನ್ನು ಮಾಡುವಂತೆ ನಿಮಗೆ ಭರವಸೆಯನ್ನಾದರೂ ನಿಮಗೆ ಸಂಬಂಧಪಟ್ಟವರು ನೀಡ್ತಾರೆ. ಹಾಗಾಗಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಈ ದಿನಾಂಕಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ತಿಳಿಸುತ್ತಾ ಪ್ರತಿಯೊಬ್ಬರಿಗೂ ಒಳ್ಳೆ ಫಲಗಳು ದೊರೆಯಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.